ಸಮರ್ಪಣೆಯ ಹೆಣೆಯುವಿಕೆ, ಗೌರವದ ಗಳಿಕೆ. ಖೇಮರಾಜ್ ಸುಂದರಿಯಾಲ್, ಪದ್ಮಶ್ರೀ 2026. ಸಾವಿರಾರು ಜನರಿಗೆ ಭರವಸೆ ಮತ್ತು ಮಾರ್ಗದರ್ಶಕರಾಗಿ ಹಲವರಿಗೆ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟವರು ಖೇಮರಾಜ್ ಸುಂದರಿಯಾಲ್ ಅವರನ್ನು ಪ್ರೀತಿಯಿಂದ ಗುರುಜಿ ಅಂತಾರೆ. ಖೇಮರಾಜ್ 1943ರಲ್ಲಿ ಗಢವಾಲ್ನ ಪೌಡಿಯಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಆರ್ಥಿಕ ತೊಂದರೆಗಳಿಂದಾಗಿ ಅವರು ಅನೇಕ ಕಷ್ಟಗಳನ್ನು ಎದುರಿಸಿದರು. ನಾನು ಶಾಲೆಯಲ್ಲಿದ್ದಾಗ ಸಂತ ಕಬೀರ್ ಬಗ್ಗೆ ತಿಳಿದುಕೊಂಡೆ. ನಾವು ಅವರ ಪುಸ್ತಕಗಳನ್ನ ಓದಿದ್ದೇವೆ. ನಾನು ಅವರಂತೆ ನೇಯ್ಗೆ ಕಲಿಸಲು ಬಯಸಿದ್ದೆ. ನಾನು ನೇಕಾರನಾಗಬೇಕೆಂದು ನಿರ್ಧರಿಸಿದೆ. ಕೈಮಗ್ಗ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಮುಗಿಸಿದ ನಂತರ ಖೇಮರಾಜ್ ಸುಂದರಿಯಾಲ್ ಅವರು ಕೆಲಸ ಹುಡುಕ್ತಾ ಇದ್ರು. ಅದಕ್ಕಾಗಿ ದೆಹಲಿಗೆ ಹೋಗ್ಬೇಕಾಗುತ್ತೆ ಎಂಬುದು ಅವರ ಅರಿವಿಗೂ ಬಂತು. ಆದ್ರೆ ಖೇಮರಾಜ್ ಅವರ ಬಳಿ ಪೌಡಿಯಿಂದ ದೆಹಲಿಗೆ ಪ್ರಯಾಣಿಸಲು ಹಣವಿರಲಿಲ್ಲ. ನಂತರ ಒಂದು ದಿನ ಅವರ ಸೋದರ ಸಂಬಂಧಿ ಗಾಯಗೊಂಡು ಚಿಕಿತ್ಸೆಗಾಗಿ ದೆಹಲಿಗೆ ಕರೆದೊಯ್ಯಬೇಕಾಯಿತು. ಅವರನ್ನು ನೋಡಿಕೊಳ್ಳಲು ಅವರೊಂದಿಗೆ ಕಳಿಸಲಾಯಿತು. ಹಾಗೆ ಖೇಮರಾಜ್ ಅವರು ಮೊದಲ ಬಾರಿಗೆ ದೆಹಲಿಗೆ ಬಂದ್ರು. ದೆಹಲಿಯ ಬಟ್ಟೆ ಗಿರಣಿಯಲ್ಲಿ ಕೆಲಸ ಮಾಡಿದ ನಂತರ ಖೇಮರಾಜ್ ಸುಂದರಿಯಾಲ್ ನೇಕಾರರ ಸಹಾಯ ಕೇಂದ್ರವನ್ನು ಸೇರಿದರು. 9 ರಿಂದ 10 ವರ್ಷಗಳು ಕಳೆದವು. ಕಾಶಿಯ ನೇಕಾರರ ಕೇಂದ್ರದಲ್ಲಿ ಖೇಮರಾಜ್ ಟೆಕ್ಸ್ಟೈಲ್ ಆರ್ಟಿಸ್ಟ್ SV ನಿಕಮ್ ಅವರನ್ನು ಭೇಟಿಯಾದರು. ಅವರ ಪ್ರತಿಭೆಯನ್ನು ಗುರುತಿಸಿದ ಅವರು ಕೇಂದ್ರದಿಂದ ಹಿಂತಿರುಗಿದ ನಂತರ ಕಲಾವಿದರಿಗೆ ಟ್ಯಾಪೆಸ್ಟ್ರಿ ತಯಾರಿಸಲು ಸಲಹೆ ನೀಡಿದ್ರು. ಅವರು ನನಗೊಂದು ಮಗ್ಗ ಖರೀದಿಸಲು 175 ರೂಪಾಯಿಗಳನ್ನ ನೀಡಿದ್ರು. ಈ ಸಮಯದಲ್ಲಿ ಖೇಮರಾಜ್ ಸುಂದರಿಯಾಲ್ ನೇಕಾರರ ಸೇವಾ ಕೇಂದ್ರದ ಪಾಣಿಪತ್ ಶಾಖೆಗೆ ಬಂದ್ರು. ಶೀಘ್ರದಲ್ಲೇ ಅವರು ದೇಶದ ಕೆಲವು ಪ್ರಸಿದ್ಧ ಕಲಾವಿದರಿಗೆ ಟ್ಯಾಪೆಸ್ಟ್ರಿ ನೇಯಲು ಪ್ರಾರಂಭಿಸಿದರು. ಅಂದು ಪೌಡಿಯಿಂದ ದೆಹಲಿಗೆ ಪ್ರಯಾಣಿಸಲು ಹಣವಿಲ್ಲದ ಹುಡುಗನನ್ನು ಇಂದು ಅವರ ಕೆಲಸವೇ ವಿದೇಶಕ್ಕೆ ಕರೆದೊಯ್ದಿತ್ತು. ಖೇಮರಾಜ್ ಅವರ ಜಾಮ್ದಾನಿ ತಂತ್ರದ ಪಾಂಡಿತ್ಯ ಗಮನಾರ್ಹವಾಗಿತ್ತು ಮತ್ತು ಅವರು ಹತ್ತಾ ತಂತ್ರ ಮತ್ತು ಪಾಲಿಯೆಸ್ಟರ್ ನೇಯ್ಗೆಯನ್ನು ಪರಿಚಯಿಸಿದ್ರು. ಈ ಸಮರ್ಪಣೆಯ ಮೂಲಕ ಅವರು ಮತ್ತೊಮ್ಮೆ ಪಾಣಿಪತ್ನ ದರಿ ಮತ್ತು ಖೇಸ್ ಅನ್ನು ಜನಪ್ರಿಯಗೊಳಿಸಿದರು. ನಿವೃತ್ತಿಯ ನಂತರ ಖೇಮರಾಜ್ ಸುಂದರಿಯಾಲ್ ವಿಷ್ಣು ಕೈಮಗ್ಗ ಸಹಕಾರಿ ಸಂಘ ಪ್ರಾರಂಭಿಸಿದರು. ಈ ತನಕ ಅಲ್ಲಿ 10,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ ನೀಡಿದ್ದಾರೆ. ಭಾರತದ ಅನೇಕ ಪ್ರಸಿದ್ಧ ಸಂಸ್ಥೆಗಳ ವಿದ್ಯಾರ್ಥಿಗಳು ಖೇಮರಾಜ್ ಅವರಿಂದ ನೇಯ್ಗೆ ಕಲೆಯನ್ನು ಕಲಿಯಲು ಬರುತ್ತಾರೆ. ಈ ಕಲೆ ನನಗೆ ಹೆಮ್ಮೆ, ಗೌರವ ಮತ್ತು ಮನ್ನಣೆಯನ್ನು ತಂದುಕೊಟ್ಟಿದೆ. ಈಗ ನಾನು ಈ ಕಲೆಯನ್ನ ಆರಿಸಿಕೊಂಡಿಲ್ಲ, ಬದಲಾಗಿ ಈ ಕಲೆ ನನ್ನನ್ನು ಆರಿಸಿಕೊಂಡಿದೆ ಅಂತ ಅನ್ಸುತ್ತೆ. ಶ್ರೀ ಖೇಮರಾಜ್ ಸುಂದರಿಯಾಲ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.